ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಏಪ್ರಿಲ್ ತಿಂಗಳ 6ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು, ಆಸೆ ಈಡೇರಿದಾಗ ನಿರೀಕ್ಷೆ ವಿಳಂಬವಾದರೆ ಹೃದಯವು ರೋಗಗ್ರಸ್ತವಾಗುತ್ತದೆ, ಆದರೆ ಇಚ್ಛೆಯು ಈಡೇರಿದರೆ ಜೀವವೃಕ್ಷವು. ಜ್ಞಾನೋಕ್ತಿಗಳು 13:12. ನೀತಿವಂತರ ಬಯಕೆ ಒಳ್ಳೆಯದು ಮತ್ತು ನೀತಿವಂತರ ಬಯಕೆ ಈಡೇರುತ್ತದೆ ಎಂದು ಸತ್ಯವೇದವು ನಮಗೆ ಭರವಸೆ ನೀಡುತ್ತದೆ. ಜ್ಞಾನೋಕ್ತಿಗಳು 11:23, 10:24. ನಾವು ಬಯಸುವುದನ್ನು ಪಡೆಯುವ ಕೀಲಿಕೈ ನೀತಿಯಾಗಿದೆ. ನಾವು ನೀತಿವಂತರೆಂದು ಹೇಗೆ ಎಣಿಸಲ್ಪಡಬಹುದು? ಅಪೊಸ್ತಲನಾದ ಪೌಲನು ಬರೆಯುತ್ತಾನೆ, ನೀವು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮನಿಂದಲೂ ತೊಳೆದುಕೊಂಡಿದ್ದೀರಿ, ಪವಿತ್ರೀಕರಿಸಲ್ಪಟ್ಟಿರಿ, ನೀತಿವಂತರೆಂದು ನಿರ್ಣಯಿಸಲ್ಪಟ್ಟಿರಿ. 1 ಕೊರಿಂಥದವರಿಗೆ 6:11. ನಾವು ಕ್ರಿಸ್ತನ ಮೂಲಕ ನೀತಿವಂತರಾದಾಗ ನಮ್ಮ ಆಸೆಗಳು ದೇವರ ಚಿತ್ತಕ್ಕೆ ಹೊಂದಿಕೆಯಾಗುತ್ತವೆ, ಅವು ಪವಿತ್ರವಾಗುತ್ತವೆ, ಕರ್ತನಿಗೆ ಮೆಚ್ಚುಗೆಯಾಗುತ್ತವೆ ಮತ್ತು ಆತನ ರಾಜ್ಯದ ಮೇಲೆ ಕೇಂದ್ರೀಕೃತವಾಗಿರುತ್ತವೆ. ನಮ್ಮ ಆಲೋಚನೆಗಳು, ನೆನಪುಗಳು ಮತ್ತು ಹಂಬಲಗಳು ಒಳ್ಳೆಯದು ಮತ್ತು ಶಾಶ್ವತವಾದವುಗಳಿಂದ ರೂಪುಗೊಳ್ಳುತ್ತವೆ. ಆದರೆ ನಮ್ಮ ಸುತ್ತಲಿನ ಲೋಕದ ಬಗ್ಗೆ ಏನು? ಕೊನೆಯ ದಿನಗಳಲ್ಲಿ ಜನರು ಸ್ವಾರ್ಥಪ್ರಿಯರು, ಹಣಪ್ರಿಯರು, ದೇವರಿಗಿಂತ ಹೆಚ್ಚಾಗಿ ಸುಖಭೋಗವನ್ನೇ ಪ್ರೀತಿಸುವವರು ಆಗಿರುವರು ಎಂದು ಸತ್ಯವೇದವು ಎಚ್ಚರಿಸುತ್ತದೆ. 2 ತಿಮೋಥೆಯನಿಗೆ 3:2 ಮತ್ತು 4. ಅನೇಕರು ಪಾಪಭರಿತ ಸುಖಗಳನ್ನು ಮತ್ತು ತಾತ್ಕಾಲಿಕ ತೃಪ್ತಿಗಳನ್ನು ಬೆನ್ನಟ್ಟುತ್ತಾರೆ, ಆದರೆ ದೇವರ ಮಕ್ಕಳ ಬಯಕೆಗಳು ಈ ಲೋಕದ್ದಲ್ಲ. ಪೌಲನು ಹೀಗೆ ಪ್ರಚೋದಿಸುತ್ತಾನೆ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದರೆ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಕುಳಿತುಕೊಂಡಿರುವ ಮೇಲಿನವುಗಳನ್ನು ಹುಡುಕಿರಿ. ನಿಮ್ಮ ಮನಸ್ಸನ್ನು ಭೂಲೋಕದವುಗಳ ಮೇಲೆ ಅಲ್ಲ, ಮೇಲಿನವುಗಳ ಮೇಲೆ ಇರಿಸಿರಿ. ಯಾಕೆಂದರೆ ನೀವು ಸತ್ತಿದ್ದೀರಿ ಮತ್ತು ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮಾಡಲ್ಪಟ್ಟಿದೆ. ಕೊಲೊಸ್ಸೆಯವರಿಗೆ 3:1-3. ಮರಣ ಹೊಂದಿದ ವ್ಯಕ್ತಿಗೆ ಇನ್ನು ಮುಂದೆ ಲೌಕಿಕ ಆಸೆಗಳು ಅಥವಾ ಮೋಹಗಳು ಇರುವುದಿಲ್ಲ. ಅದೇ ರೀತಿ ನಾವು ಪಾಪಕ್ಕೆ ಸತ್ತಿದ್ದೇವೆ ಮತ್ತು ಈಗ ನೀತಿಗಾಗಿ ಬದುಕುತ್ತೇವೆ. ನಾವು ಕ್ರಿಸ್ತನೊಂದಿಗೆ ಶಿಲುಬೆಗೇರಿಸಲ್ಪಟ್ಟಿದ್ದೇವೆ, ಆತನೊಂದಿಗೆ ಸಮಾಧಿ ಮಾಡಲ್ಪಟ್ಟಿದ್ದೇವೆ ಮತ್ತು ಹೊಸ ಜೀವನಕ್ಕೆ ಎಬ್ಬಿಸಲ್ಪಟ್ಟಿದ್ದೇವೆ. ಈಗ ನಮ್ಮನ್ನು ಪ್ರೀತಿಸಿ ನಮಗಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟ ದೇವರ ಮಗನಲ್ಲಿ ನಂಬಿಕೆಯಿಂದ ನಾವು ಬದುಕುತ್ತೇವೆ. ಬಹುಶಃ ನೀವು ಏನನ್ನಾದರೂ ಹಂಬಲಿಸುತ್ತಿರಬಹುದು, ಆದರೆ ಅದು ಈಡೇರಿಲ್ಲ. ಕರ್ತನ ವಾಗ್ದಾನವು ಉಳಿದಿದೆ. ನಿರೀಕ್ಷೆ ವಿಳಂಬವಾದರೆ ಹೃದಯವು ರೋಗಗ್ರಸ್ತವಾಗುತ್ತದೆ, ಆದರೆ ಇಚ್ಛೆಯು ಈಡೇರಿದರೆ ಜೀವವೃಕ್ಷವು. ಜ್ಞಾನೋಕ್ತಿಗಳು 13:12. ದೇವರ ಮಕ್ಕಳೇ, ನಿಮ್ಮ ಕಾಯುವಿಕೆಯ ಕಾಲವು ಮುಗಿಯುತ್ತಿದೆ. ಕರ್ತನು ಖಂಡಿತವಾಗಿಯೂ ನಿಮ್ಮ ಆಸೆಗಳನ್ನು ಪೂರೈಸುವನು ಮತ್ತು ಅವನು ಹಾಗೆ ಮಾಡಿದಾಗ ಅದು ಜೀವವೃಕ್ಷದಂತೆ ಜೀವದಾಯಕವಾಗಿರುತ್ತದೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಆತನು ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಮೊರೆಯನ್ನು ಕೇಳಿ ಅವರನ್ನು ರಕ್ಷಿಸುತ್ತಾನೆ. ಕೀರ್ತನೆಗಳು 145:19. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.